ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ, ಆರಾಮದಿನ ಅಂತ ಅನ್ಕೋತೀನಿ. ಈ ಗಿಡ ನೋಡ್ರಿ, ಇದು ನಮ್ಮ ಮ್ಯಾಳ್ಗಿ ಮ್ಯಾಗ ಹಚ್ಚಿದ ಗಿಡ. ಇದು ಹೂವಿನ ಗಿಡ. ಇದು ಭಾಳ ದಿನ ಆಯಿತು ಹಚ್ಚಿ. ಇದಕ್ಕೆಲ್ಲ ಹೂವದೆಲ್ಲ ಸಾಕಷ್ಟು ಹೂವದೆಲ್ಲ ಬಿಟ್ಟಿತ್ತು. ಮತ್ತು ಹುಳ ಹತ್ತದಂಗೆ ಆಗಿತ್ತು. ಹಾಗಾಗಿ ಎಲ್ಲ ಗಿಡ ಕಟ್ ಮಾಡೀನಿ. ಅಂದ್ರೆ ಮಳೆಗಾಲ ಒಂದು ಚಲೋ ಆಯ್ತಲ್ಲ, ಗಿಡ ಕಟ್ ಮಾಡೀನಿ. ಎಷ್ಟು ಚಂದ ಸಿಗ್ತದೆ ನೋಡ್ರಿ ಇದು. ಅದೇ ರೀತಿ ಮಕ್ಕಳಿಗೆ ಇಲ್ಲಿ ನಾಷ್ಟ ಮಾಡಿಕೊಟ್ಟೀನಿ. ಇಬ್ಬರು ಕೂಡ ತಿನ್ಲಕ್ಕತ್ತಾರ. ಟೈಮ್ ಇವಾಗ ಬೆಳಿಗ್ಗೆ 6 ಗಂಟೆ ಆಗ್ಯದ. ನಾನು 5 ಗಂಟೆಗೆ ಅಂದ್ರೆ ಮಕ್ಕಳನ್ನ 5 ಗಂಟೆಗೆ ಎಬ್ಸೀನಿ. ಅವರು ಜಳಕ ಮಾಡಿ ಮತ್ತು ಎಲ್ಲ ಹಲ್ಲು ಉಜ್ಕೊಂಡು ಜಳಕ ಮಾಡಿ ಅವ್ರದ್ದೆಲ್ಲ ಕೆಲಸ ಮುಗಿಸ್ಕೊಂಡು ಇವಾಗ ನಾಷ್ಟ ಮಾಡಿಕೊಟ್ಟೀನಿ. ನಾಷ್ಟ ತಿನ್ನಕತ್ತಾರ. ಟೈಮ್ ಇವಾಗ ನೋಡ್ತಿರ್ಬೋದು 6:15 ಆಗ್ಯದ. ಅಂದರೆ ದಿನಾಲು ಬೆಳಿಗ್ಗೆ 6:15ಕ್ಕೆ 6:20 ಗಂಟೆಗೆ ನಾಷ್ಟ ಅವ್ರದ್ದು ತಿನ್ಲಕ್ಕೆ ಚಾಲೂ ಮಾಡ್ತಾರೆ ಮಕ್ಕಳಿಬ್ರು. ಅವಾಗ ತಿನ್ನಕತ್ರು ಅಂದ್ರೆ ಒಂದು ಅರ್ಧ ಗಂಟೆ ತನೂ ನಾಷ್ಟ ತಿಂತಾರೆ. ಅಂದರೆ ಜಲ್ದಿ ತಿನ್ನಂಗಿಲ್ಲ, ಸಾವಕಾಶ ತಿಂತಾರೆ. ಇವತ್ತು ನಾಷ್ಟ ಏನಂತಂದ್ರೆ ಪೊಡ್ಡ ಚಟ್ನಿ ಮಾಡಿ ನೋಡ್ರಿ. ನಿನ್ನೆ ದಿನ ದೋಸೆ ಮಾಡಿದ್ನೆ, ಅದೇ ಹಿಟ್ಟು ಉಳಿದಿತ್ತು ಮತ್ತು ಅದೇ ಪೊಡ್ಡ ಮಾಡೀನಿ ಮರುದಿನ. ರೋಹಿತ್ಗೆ ಪೊಡ್ಡ ಅಂದರೆ ಭಾಳ ಇಷ್ಟ ನೋಡ್ರಿ. ಮೋಹಿತ್ಗೆ ದೋಸೆ ಅಂದರೆ ಭಾಳ ಇಷ್ಟ. ಹಂಗಾಗಿ ಒಂದಿನ ಅವ್ನಿಗಿಷ್ಟ ಆಗಿದ್ದು ಮಾಡ್ತೀನಿ, ಇನ್ನೊಂದು ದಿನ ಇವ್ನಿಗಿಷ್ಟ ಆಗಿದ್ದು ಮಾಡ್ತೀನಿ. ಹಾಗಾಗಿ ಒಮ್ಮೆ ಸ್ವಲ್ಪ ಜಾಸ್ತಿನೇ ಹಿಟ್ಟನ್ನು ಅಕ್ಕಿನ ನೆನಾಕ್ಬಿಟ್ಟು ಹಿಟ್ಟನ್ನು ಸ್ವಲ್ಪ ಜಾಸ್ತಿನೇ ರುಬ್ಬಿರ್ತೀನಿ ನೋಡ್ರಿ. ಒಂದಿನ ದೋಸೆಯಾಗಷ್ಟು ಮತ್ತು ಒಂದಿನ ಪೊಡ್ಡಾಗ ಅಷ್ಟು ಅಂಥೇಳಿ. ಅದೇ ರೀತಿ ಪಲ್ಯ ಇವತ್ತು ಬೆಂಡೆಕಾಯಿ ಪಲ್ಯ ಮಾಡಾಕತ್ತೀನಿ ನೋಡ್ರಿ. ಅವ್ರಿಗೆ ಟಿಫನ್ಗೆ ಕಟ್ಟಕ್ಕಂಥೇಳಿ ಬೆಂಡೆಕಾಯಿ ಪಲ್ಯ ಮತ್ತು ಚಪಾತಿನ ಮಾಡಾಕತ್ತೀನಿ. ನಾಷ್ಟ ಮಾಡಿ ಕೊಟ್ಟೀನಿ. ಇವಾಗ ಆಲ್ರೆಡಿ ಟೈಮ್ ಇವತ್ತು ಭಾಳ ಲೇಟ್ ಆಗ್ಯದ ನೋಡ್ರಿ. 6:30 ಆಗ್ಯದ. ಇನ್ನೂ ಕೂಡ ಪಲ್ಯ ಇನ್ನೂ ಪಲ್ಯ ಮಾಡ್ಬೇಕು ನಾನು. ಇವಾಗೆಲ್ಲ ಬೆಂಡೆಕಾಯಿ ಅದನ್ನೆಲ್ಲ ಹುರ್ಕೊಂಡಿನಿ. ಎಲ್ಲ ಉಳ್ಳಾಗಡ್ಡಿ ಟಮಾಟಿ ಅದನ್ನೆಲ್ಲ ಎಣ್ಣೆ ಒಳಗೆ ಹಾಕಿ ಇವಾಗ ಪಲ್ಯ ಮಾಡಾಕತ್ತೀನಿ. ನೋಡ್ತಿರ್ಬೋದು ನೋಡ್ರಿ. ಇದನ್ನು ಎಲ್ಲ ಖಾರ ಉಪ್ಪು ಎಲ್ಲ ಬೆಲ್ಲದೆಲ್ಲ ಹಾಕೀನಿ. ಇವಾಗ ಊರಿನ ಸಣ್ಣ ಇಟ್ಟು ಒಂದು 5 ನಿಮಿಷ ಇದನ್ನು ಕುದಿಸಿದ್ನಿ ಅಂತಂದ್ರೆ ಪಲ್ಯ ರೆಡಿ ಆಗುತ್ತೆ. ಮತ್ತು ನಾಷ್ಟ ಕೂಡ ಮಕ್ಕಳು ತಿನ್ನಾಕತ್ತಾರ. ಇನ್ನೇನು ಈ ಕಡೆ ದೊಡ್ಡ ಒಲೆ ಒಳಗೆ ಚಪಾತಿನ ಇಷ್ಟು ಮಾಡಿಬಿಡ್ತೀನಿ ನೋಡ್ರಿ. ಇಷ್ಟೆಲ್ಲ ಮಾಡಿ ಅವ್ರಿಗೆ ಟಿಫಿನ್ ಪ್ಯಾಕ್ ಮಾಡಿಟ್ನಿ ಅಂತಂದ್ರೆ ಮತ್ತು ನಂದು ಅರ್ಧಂಬರ್ಧ ಕೆಲಸ ಮುಗ್ದಂಗೆ ಆಗುತ್ತೆ ನೋಡ್ರಿ. ಈ ಕಡೆ ಹಿಟ್ಟನ್ನು ಕೂಡ ನಾದಿಟ್ಟೀನಿ. ಗೋಧಿ ಹಿಟ್ಟನ್ನು ಕೂಡ ನಾದಿಟ್ಟೀನಿ. ನೋಡ್ತಿರ್ಬೋದು. ಇವಾಗ ಮಕ್ಕಳಿಗೆ ಮಾಡಿಕೊಟ್ಟು ಉಳಿದಿದ್ದ ಹಿಟ್ಟನ್ನು ಫ್ರಿಜ್ಜಲ್ಲಿ ಎತ್ತಿಡ್ತೀನಿ. ಸಂಜೆನಾಗ ಮಾಡೋಕ್ಕೆ ಬರ್ತದೆ ಅಂಥೇಳಿ. ಹಂಗೆ ಇದು ಪೊಡ್ಡ ನೋಡ್ತಿರ್ಬೋದು ನೋಡ್ರಿ. ಮಕ್ಕಳು ತಿನ್ನಾಕತ್ತಾರ, ಇವು ನನಗೆ ತಿನ್ನಾಕಂಥೇಳಿ ಒಂದು ಸ್ವಲ್ಪ ಇಟ್ಕೊಂಡಿನಿ. ಹಸ್ಬೆಂಡು ಪೊಡ್ಡ ದೋಸೆ ಈ ರೀತಿ ಏನಾದರೂ ಮಾಡಿದ್ರೆ ಅವ್ರು ತಿನ್ನಂಗೇ ಇಲ್ಲ. ಅಂದ್ರೆ ಅವ್ರಿಗೆ ಬಾಯಾಗ ಹುಳಿ ಬಂದಂಗೆ ಆಗುತ್ತೆ ಅಂಥೇಳಿ ನಾನು ತಿನ್ನಂಗಿಲ್ಲ, ನೀವೇ ಮಾಡ್ಕೋರಿ ಅಂತ ಹೇಳಿಬಿಡ್ತಾರೆ. ಹಾಗಾಗಿ ಅವ್ರಿಗೆ ಗಂಜಿ ಮಾಡಿಕೊಟ್ಟೀನಿ, ರಾಗಿ ಗಂಜಿ. ಅವ್ರು ಕುಡಿದ್ಬಿಟ್ಟು ಹೊಲಕ್ಕೆ ಹೋಗ್ಯಾರ. ಮತ್ತು ಈ ರೀತಿ ಏನಾದರೂ ದೋಸೆ ಪೊಡ್ಡ ಮಾಡಿದ್ರೆ ನಾವೇ ತಿನ್ಬೇಕು ನೋಡ್ರಿ. ನಾವೇ 3 ಮಂದಿನೇ ತಿನ್ಬೇಕು ನೋಡ್ರಿ. ಮತ್ತು ನಾನು ಮತ್ತು ಮಕ್ಕಳಷ್ಟೇ ತಿನ್ನಬೇಕು. ಇದು ನೋಡ್ರಿ, ಇದು ಸಂಜೆನಾಗಿನ ಹಾಲು ಮತ್ತು ಬೆಳಗ್ಗೆನೂ ಹಾಲು ಬಂದಾವು. ಅವಕ್ಕೂ ಕೂಡ ಇವು ಮುಂಜಾನೆ ಹಾಲು ನೋಡ್ರಿ. ಈಗ ಬಂದಾವು ಹಾಲು. ಇವು ಸಂಜೆನಾಗಿನ ಹಾಲು ಅಷ್ಟು ಉಳ್ದಾವು. ಅವಕ್ಕನ್ನ ಕಾಶಿ ಫ್ರಿಜ್ನಲ್ಲಿ ಎತ್ತಿ ಇಡಬೇಕು ಮುಂಜಾನೆ ಹಾಲು. ಇವು ಸಂಜೆನಾಗಿನ ಹಾಲು ಸ್ವಲ್ಪ ಕಾಶಿ ಹೆಪ್ಪಾಗಬೇಕು ಮೊಸರು ಮಾಡೋಕ್ಕಂಥೇಳಿ. ಎಲ್ಲ ಬಾಂಡೆ ತಿಕ್ಕಿನಿ ಇನ್ನೂ ಕೂಡ. ಮತ್ತು ನಾಷ್ಟ ಅದೆಲ್ಲ ಮಾಡಿದ್ನೆಲ್ಲ ಮತ್ತಿಷ್ಟು ಬಾಂಡೆ ಆಗ್ಯಾವ ನೋಡ್ರಿ. ಆಮೇಲೆ ಎಲ್ಲ ಕೆಲಸ ಆದ್ಮ್ಯಾಗ ಅವಕ್ಕೂ ಸ್ವಲ್ಪ ತಿಕ್ಕಿಡ್ತೀನಿ. ಬೆಳಗ್ಗೆ ಎದ್ದು ಚಹಾ ಕುಡಿಯೋಕ್ಕೂ ಕೂಡ ಪುರ್ಸೊತ್ತಿಗಿರಂಗಿಲ್ಲ ನೋಡ್ರಿ. ಅಷ್ಟು ಕೆಲಸ ಇರ್ತೈತಿ. ಮತ್ತು ನಾನು ಚಹಾ ಅದನ್ನೆಲ್ಲ ನಂದು ಕುಡ್ಕೋತಾ ಕೂತ್ನಿ ಅಂತಂದ್ರೆ ಇವೆಲ್ಲ ಕೆಲಸ ಹಿಂದೆ ಉಳಿದ್ಬಿಡ್ತಾವೆ. ಚಹಾ ಕುಡಿಯೋಕ್ಕಂತ ಹೇಳೇ ಮಾಡಿರ್ತೀನಿ. ಆದ್ರೆ ಅದನ್ನು ಕುಡಿಯೋಕ್ಕಂತ ಹೇಳಿ ಟೈಮೇ ಇರೋಂಗಿಲ್ಲ. ಅದನ್ನು ಮಾಡಿರ್ತೀನಿ ನಾನು. ಮತ್ತು ಅದನ್ನು ಕುಡಿಬೇಕಂತ ಅನ್ನೋದ್ರಾಗ ಮತ್ತು ಆ ಕೆಲಸ ಈ ಕೆಲಸ ಕೂತ್ಬಿಟ್ಟಿರ್ತೀನಿ. ನಾ ಕುಡಿದ್ರಾಗ ಚಹಾ ಎಲ್ಲ ತಣ್ಣಗಾಗ್ಬಿಟ್ಟಿರ್ತೈತಿ. ಹೀಗಾಗಿ ನನಗೆ ಚಹಾ ಕುಡಿಯೋಕ್ಕೂ ಕೂಡ ಬೆಳಗ್ಗೆ ಪುರ್ಸೊತ್ತಿಗಿರಂಗಿಲ್ಲ. ಅಷ್ಟೊಂದು ಕೆಲಸ ಇರ್ತಾವೆ. ಮಕ್ಕಳು ಶಾಲೆಗೆ ಹೋಗುತ್ತಾನೂ ಕೂಡ ಅಷ್ಟು ಕೆಲಸ ಇರ್ತಾವೆ ನೋಡ್ರಿ. ಅದೇ ರೀತಿ ಇಲ್ಲಿ ಕಡೆ ಸಣ್ಣ ಒಲೆಗೆ ಪಲ್ಯ ಕೂಡ ಆಯಿತು. ಪಲ್ಯ ಆದ್ಮ್ಯಾಗ ಹಾಲನ್ನು ಕೂಡ ಕಾಯ್ಲಿಕ್ಕಂತ ಹೇಳಿ ಇಟ್ಟು ನೋಡ್ರಿ. ಇವಾಗ ಚಪಾತಿ ಮಾಡಬೇಕು. ಚಪಾತಿ ಮಾಡೋಕ್ಕೆ ಬಂಡಿನ ಅದನ್ನೆಲ್ಲ ಮತ್ತೊಮ್ಮೆ ಒರೆಸ್ಲಾಕತ್ತೀನಿ ನೋಡ್ರಿ. ಬಂಡಿನ ಒರೆಸ್ಬಿಟ್ಟು ಮತ್ತು ಅದನ್ನೊಮ್ಮೆ ಬಟ್ಟೆಲೇ ಒರೆಸಿದ್ನಿ ಅಂತಂದ್ರೆ ಅದೆಲ್ಲ ಎಲ್ಲ ಪೂರ್ತಿ ಒಣಗ್ತದೆ. ಮತ್ತು ಗಾಳಿಗೆ ಬಂಡಿ ಎಲ್ಲ ಒಣಗಿಬಿಡ್ತದೆ. ಈ ಬಂಡಿ ಒಣಗ್ತಂದ್ರೆ ಆಮೇಲೆ ಪಟ ಚಪಾತಿನ ಮಾಡಿ ಇಡ್ತೀನಿ ನೋಡ್ರಿ. ಮಕ್ಕಳು ಹೊರಗಡೆ ಉಣ್ಲಾಕತ್ತಾರನೇ ಇಲ್ಲ ಅಂಥೇಳಿ ಹಂಗೆ ಹೋಗಿ ನೋಡ್ಕೊಂಡು ಬರಾಕತ್ತೀನಿ. ನಾನಿಲ್ಲಿ ಒಳಗಡೆ ಕೆಲಸ ಮಾಡ್ಕೋತ ಕೂತ್ನಿ ಅಂತಂದ್ರೆ ಅವರು ಪಟ ಉಣ್ಣೋದೇ ಇಲ್ಲ. ಆಮೇಲೆ ಲೇಟ್ ಆಗಿಬಿಡ್ತದೆ. ಸ್ಕೂಲ್ ವ್ಯಾನ್ ಒಂದು ಬರ್ತದಲ್ಲ, ಲೇಟ್ ಆಗುತ್ತೆ ಅಂಥೇಳಿ. ಹಂಗೆ ಲೇಟ್ ಆಗುತ್ತೆ, ಜಲ್ದಿ ಉಣ್ರಿ ಅಂಥೇಳಿ ನಾನು ಹಂಗೆ ಆವಾಜ್ ಮಾಡ್ತಿರ್ಬೇಕು ಅವ್ರಿಗೆ. ಇಲ್ಲಾಂದ್ರೆ ನನ್ನ ಪಾಡಿಗೆ ನಾನು ಇಲ್ಲಿ ಒಳಗಡೆ ಕೆಲಸ ಮಾಡ್ಕೊತ ಕೂತ್ನಿ ಅಂತಂದ್ರೆ ಅವರು ಉಣ್ಣೋದೇ ಇಲ್ಲ. TV ನೋಡ್ಕೋತ ಕೂತ್ಬಿಡ್ತಾರೆ. ಮತ್ತು ಆಮೇಲೆ ಲೇಟ್ ಆಗುತ್ತೆ.
ಹಾಗಾಗಿ ಅವ್ರಿಗೆ ಹಂಗೆ ಒದರ್ಕೋತ ನಾನು ಇಲ್ಲಿ ಕೆಲಸ ಮಾಡಕತ್ತೀನಿ ನೋಡ್ರಿ ಒಳಗಡೆ. ಅದೇ ರೀತಿ ಲಟ್ಟುಣಿಗೆಯನ್ನು ಕೂಡ ಒಮ್ಮೆ ತೊಳೆದು ಬಿಡ್ತೀನಿ ನೋಡ್ರಿ. ನಾನು ಯಾವಾಗ ಚಪಾತಿ ಮಾಡ್ತೀನಿ ಆವಾಗ ಲಟ್ಟುಣಿಗೆ ಒಮ್ಮೆ ತೊಳಿತೀನಿ. ಲಟ್ಟುಣಿಗೆ ತೊಳೆದು ಮತ್ತು ಈ ಚಪಾತಿ ಮಾಡೋಕ್ಕಂತ ಹೇಳಿ ಈ ಬಂಡಿನೂ ಕೂಡ ನನಗೆ ಈ ರೀತಿ ನನಗೆ ಯಾವಾಗಲೂ ತೊಳೆದ್ಬಿಟ್ಟೆ ಮಾಡೋ ಅಭ್ಯಾಸ ನೋಡ್ರಿ. ಯಾಕಂದ್ರೆ ಇಲ್ಲಿ ಜಿರಳೆ ಮತ್ತು ಹಲ್ಲಿ ಅದೆಲ್ಲ ಓಡಾಡಿರ್ತಾವೆ. ಹಲ್ಲಿ ಇಲ್ಲಿ ಗ್ಯಾಸ್ ಕಟ್ಟಿ ಮ್ಯಾಗ ಓಡಾಡಂಗಿಲ್ಲ. ಆದ್ರೂ ಕೂಡ ಏನೋ ನನಗೆ ಈ ರೀತಿ ತೊಳೆದು ಮಾಡ್ಲಿಕ್ಕಂದ್ರೆ ಮಕ್ಕಳು ಅದೆಲ್ಲ ತಿಂತಿರ್ತಾರಲ್ಲ, ತೊಳೆದು ಮಾಡ್ಲಿಕ್ಕಂದ್ರೆ ನನಗೆ ಸಮಾಧಾನನೇ ಆಗಲ್ಲ. ಏನಾದರೂ ಓಡಾಡಿರ್ತಾವೆ ಅಂತ ಹೇಳಿ ನನಗೆ ಸರಿ ಅನಿಸಲ್ಲ. ಹಂಗಾಗಿ ನಾನು ಎಲ್ಲನೂ ತೊಳೆದ್ಬಿಟ್ಟೆ ಮಾಡ್ತೀನಿ. ಹಂಚನ್ನು ಕೂಡ ಒಮ್ಮೆ ತೊಳೆದ್ಬಿಟ್ಟು ಅದನ್ನು ಒರೆಸಿ ಆಮೇಲೆ ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಚ್ಚಿದ್ನಿ ಅಂತಂದ್ರೆ ಚಪಾತಿ ಚೆಂದಾಗ ಹೇಳ್ತಾವೆ ನೋಡ್ರಿ. ಟೈಮ್ ಇವಾಗ 7 ಗಂಟೆ ಆಗ್ಲಕ್ಕೆ ಬಂದದ. ನಾನು ಪಟ ಮಕ್ಕಳು ಪೂರ್ತಕ್ಕಷ್ಟೇ ಚಪಾತಿನ ಮಾಡಿ ಕೊಡ್ತೀನಿ. ನನಗೆ ನಾಷ್ಟ ತಿನ್ಲಕ್ಕ ಅಂತ ಹೇಳಿ ಪೊಡ್ಡೈತಿ. ಮತ್ತು ಮಧ್ಯಾಹ್ನಕ್ಕೆ ಇಷ್ಟು ಮಾಡ್ಕೋಬೇಕು. ಅದೇ ರೀತಿ ಫ್ರೆಂಡ್ಸ ಪಲ್ಯ ಕೂಡ ಆಗ್ಯದ. ಅದು ಪಲ್ಯ ಸ್ವಲ್ಪ ಆಗ್ಯದ, ನೋಡ್ಬೇಕು ಮತ್ತು ಸಂಜೆಗೆ ಸ್ವಲ್ಪ ಶೇಂಗಾ ಸಾರು ಅದೇನಾರ ಮಾಡಿ ಇಡ್ತೀನಿ. ಹಾಗೆ ಮತ್ತು ಮಕ್ಕಳು ಹೋದ್ಮ್ಯಾಗ ಮತ್ತು ನನಗೆ ಪುರ್ಸತಿನೇ ಇರೋಂಗಿಲ್ಲ. ಆ ಕೆಲಸ ಈ ಕೆಲಸ ಅಂಥೇಳಿ ಒಂದು ಬಿಡೋಣ ಒಂದು ಕೆಲಸ ಇದ್ದೇ ಇರ್ತಾವೆ ನೋಡ್ರಿ. ನಾವು ಮಕ್ಕಳು ಸ್ಕೂಲ್ ಯೂನಿಫಾರ್ಮ್ ಅಂತಾವು ಹೋಗಿ ತೊಗೊಂಬರ್ಬೇಕು ನೋಡ್ರಿ. ಅಂಗಡಿ ಒಳಗೆ ಹೇಳಿಟ್ಟಾರ ಸ್ಕೂಲ್ ಯೂನಿಫಾರ್ಮ್ ಅಂತ ಹೋಗಿ ತೊಗೋರಿ ಅಂಥೇಳಿ ಎಲ್ಲ ಸರ್ಗಳು ಹೇಳಕತ್ತಾರ. ಹೋಗಿ ನಮಗೂ ತೊಗೊಳೋದಾಗಲ್ಲಾಗ್ಯದ, ಟೈಮ್ ಸಿಗೋಲಾಗ್ಯದ. ನಾನೇ ಹೋಗಿ ತೊಗೊಂಬರ್ಬೇಕು ನೋಡ್ರಿ. ಹಾಗಾಗಿ 4-5 ದಿನ ಆಯ್ತು ಹೇಳಕತ್ತಾರ ಮಕ್ಕಳು ಸ್ಕೂಲ್ ಯೂನಿಫಾರ್ಮ್ ಬಂದಾವ ಮಮ್ಮಿ ತೊಗೊಂಬರ್ಬೇಕಂಥೇಳಿ. ಮೋಹಿತಂದು ಯೂನಿಫಾರ್ಮ್ ಅದಾವ ಹೋದ ವರ್ಷದ್ದೆ. ಇವನಿಗೆ ರೋಹಿತ್ಗೆ ತೊಗೋಬೇಕು ನೋಡ್ರಿ. ಅಂದ್ರೆ ಮೋಹಿತನ ಸ್ಕೂಲಿಗೆ ಇವನಿಗೆ ರೋಹಿತ್ಗೆ ಅಡ್ಮಿಷನ್ ಮಾಡ್ಯಾವಲ್ಲ ಈ ವರ್ಷ. ಹಾಗಾಗಿ ಅವನಿಗೆ ಹೊಸ ಯೂನಿಫಾರ್ಮ್ ತೊಗೋಬೇಕು. ಮೋಹಿತ್ನು ಅದಾವ ಖರೆ, ಆದರೂ ಒಂದು ಸ್ವಲ್ಪ ಹಳೆ ಆಗ್ಯಾವು. ಇವನಿಗೆ ರೋಹಿತ್ಗೆ ತೊಗೋತೇವಲ್ಲ ಅವನ ಜೊತೆ ಇವನಿಗೂ ಕೂಡ ಮೋಹಿತ್ಗೂ ಕೂಡ ಯೂನಿಫಾರ್ಮ್ ತೊಗೋಬೇಕು. ಹಾಗಾಗಿ ಇಬ್ಬರಿಗೆ ಮಕ್ಕಳಿಗೆ ಯೂನಿಫಾರ್ಮ್ ತೊಗೋಬೇಕು ಮತ್ತು ಶೂಸ್ ತೊಗೋಬೇಕು ಮತ್ತು ನೋಟ್ಬುಕ್ಸು ಅವು ಇವು ಅಂಥೇಳಿ ಒಂದು ಸ್ವಲ್ಪ ಸಂತಿನೇ ಐತಿ ಮಾಡೋದು. ಅದೆಲ್ಲ ಆಗ್ಬೇಕಂತಂದ್ರೆ ಒಂದು ಸ್ಯಾಟರ್ಡೆ ದಿನ ಹೋಗ್ಬೇಕಂತ ಹೇಳಿ ಪ್ಲ್ಯಾನ್ ಇಟ್ಕೊಂಡೀನಿ. ನೋಡಬೇಕು, ಅವತ್ತು ಹೋಗೋದಾದ್ರೆ ಹೋಗ್ತೀನಿ. ಇಲ್ಲಾಂದ್ರೆ ಮತ್ತು ಅವತ್ತು ಕೂಡ ಏನಾದರೂ ಕೆಲಸ ಬಂತಂದ್ರೆ ಮತ್ತು ಮುಂದಿನ ಸ್ಯಾಟರ್ಡೇನೇ ಹೋಗೋದಾಗುತ್ತೆ. ಅಂದರೆ ಸ್ಯಾಟರ್ಡೆ ದಿನ ಮಕ್ಕಳು ಸ್ಕೂಲ್ ಬಿಟ್ಟು ಆ ಕಡೆ ಅಜ್ಜಿ ಮನೆಗೆ ಬರ್ತಾರೆ. ಅಂದ್ರೆ ನಮ್ಮ ತಾಯಿಯವ್ರ ಮನೆಗೆ ಬರ್ತಾರೆ. ಆ ಕಡೆ ಸ್ಕೂಲ್ ಬಿಟ್ಟಾದ್ಮ್ಯಾಗ ಸಂಜೆ 6 ಗಂಟೆಗೆ ಹೋಗ್ಬಿಟ್ಟು ಅಂಗಡಿಗೆ ಹೋಗ್ಬಿಟ್ಟು ಅವ್ರದ್ದೆಲ್ಲ ಯೂನಿಫಾರ್ಮ್ ಅದೆಲ್ಲ ಒಂದು ಅಂಗಡಿ ಒಳಗೆ ಹೇಳಿರ್ತಾರೆ. ಅಲ್ಲಿ ಹೋಗ್ಬಿಟ್ಟು ಮಕ್ಕಳನ್ನ ಕರ್ಕೊಂಡು ಹೋಗಿ ನಾನು ಮತ್ತು ನಮ್ಮ ತಾಯಿ ಹೋಗಿ ಮಕ್ಕಳನ್ನ ಕರ್ಕೊಂಡು ಹೋಗಿ ಯೂನಿಫಾರ್ಮ್ ಎಲ್ಲ ತೊಗೊಂಬಂದು ಸಂಡೇ ಒಂದಿನ ಅಲ್ಲೇ ಊರಲ್ಲಿ ಅಂದ್ರೆ ನಮ್ಮ ತಾಯಿಯವ್ರ ಮನೆಯಲ್ಲಿ ಅಲ್ಲೇ ಸಂಡೇ ಒಂದಿನ ಅಲ್ಲೇ ಊರಲ್ಲಿ ಇದ್ಬಿಟ್ಟು ಮಂಡೇ ಮಕ್ಕಳನ್ನ ಕಡೆ ಶಾಲೆಗೆ ಕಳಿಸ್ಬಿಟ್ಟು ನಾನು ಈ ಕಡೆ ಊರಿಗೆ ಬರ್ಬೇಕಂತ ಹೇಳಿ ಅಂದ್ಕೊಂಡೀನಿ. ನೋಡ್ಬೇಕು ಏನಾಗುತ್ತೆ. ಮತ್ತೇನಾದರೂ ಕೆಲಸ ಬಂತಂದ್ರೆ ಅವತ್ತು ಕೂಡ ಸ್ಯಾಟರ್ಡೆ ಕೂಡ ಹೋಗೋದಾಗೋದಿಲ್ಲ. ಮಕ್ಕಳು ಇನ್ನೂ ಕೂಡ ಕಲರ್ ಬಟ್ಟೆನೇ ಹಾಕೊಂಡು ಹೊಂಟಾರ ಸ್ಕೂಲಿಗೆ. ಜಾಸ್ತಿ ಮಕ್ಕಳು ಈಗೀಗ ಬಂದಾವಲ್ಲ ಯೂನಿಫಾರ್ಮ, ಹಾಗಾಗಿ ಇನ್ನೂ ಕೂಡ ಮಕ್ಕಳು ತೊಗೊಂಡಿಲ್ಲ. ಇದೊಂದು ವಾರ ಹಂಗೆ ಕಲರ್ ಬಟ್ಟೆನೇ ಹಾಕ್ಕೊಂಡು ಹೋಗ್ರಪ್ಪ ಅಂತ ಹೇಳಕತ್ತೀನಿ ನಾನು ಕೂಡ. ಮತ್ತು ಮುಂದೆ ಸ್ಕೂಲ್ ಯೂನಿಫಾರ್ಮ್ ಅದೆಲ್ಲ ಹಾಕ್ಕೊಂಡ್ರು ಅಂದ್ರೆ ಅವ್ರು ಕಲರ್ ಬಟ್ಟೆ ಹಾಕ್ಕೊಳಕ್ಕೆ ದಿನಾನೇ ಇರೋಂಗಿಲ್ಲ. ದಿನಾಲೂ ಕೂಡ ಒಂದು ಯೂನಿಫಾರ್ಮ್ ಬಿಡೋಣ ಒಂದು ಯೂನಿಫಾರ್ಮ, ಹಂಗಾಗಿ ಅವ್ರಿಗೆ ಕಲರ್ ಬಟ್ಟೆನೇ ಹೇಳೋಂಗಿಲ್ಲ. ಇವಾಗೇ ಸ್ಕೂಲ್ ಯೂನಿಫಾರ್ಮ್ ಈಗೀಗ ಬಂದಾವಲ್ಲ, ಮಕ್ಳು ಇನ್ನೂ ತೊಗೊಂಡಿಲ್ಲ. ಎಲ್ಲ ಮಕ್ಕಳು ಕಲರ್ ಬಟ್ಟೆ ಹಾಕ್ಕೊಂಡು ಹೋಗ್ತಾರೆ. ನೀವು ಕೂಡ ಕಲರ್ ಬಟ್ಟೆ ಹಾಕ್ಕೊಂಡು ಹೋಗ್ರಿ ಇನ್ನೊಂದು 4 ದಿನ ಅಂತ ಹೇಳೀನಿ. ಆದರೂ ಹ್ಞೂ ಅಂತಾರೆ, ಮಮ್ಮಿ ಯೂನಿಫಾರ್ಮೇ ಬೇಕು ಮಮ್ಮಿ ಅಂತಂತಾರೆ. ಹಾಗಾಗಿ ನೋಡಬೇಕು. ನಾ ಈ ಸ್ಯಾಟರ್ಡೆ ಹೋಗೋದಾದ್ರೆ ಊರಿಗೆ ಹೋಗ್ತೀನಿ, ಇಲ್ಲಾಂದ್ರೆ ಇನ್ನೊಂದು ಸ್ಯಾಟರ್ಡೆ ಹೋಗಿ ಯೂನಿಫಾರ್ಮ್ ತೊಗೊಂಬರ್ಬೇಕು ನೋಡ್ರಿ ಮಕ್ಕಳಿಗೆ. ನಮ್ಮ ತಾಯಿಯವ್ರು ಇಬ್ಬರು ಕೂಡ ಹೋಗಿ ತೊಗೊಳಮ್ಮ ಅಂತೇಳಿ ಹೇಳಕತ್ತಾರ. ಆದ್ರೂ ಕೂಡ ಇಲ್ಲಿ ಮನೆಯೊಳಗೆ ಒಂದು ಸ್ವಲ್ಪ ಕೆಲಸ ಐತಿ, ಹೋಗೋದಾಗುತ್ತೋ ಇಲ್ಲ ಗೊತ್ತಿಲ್ಲ ನೋಡ್ರಿ. ಸ್ಯಾಟರ್ಡೆ ದಿನ ನೋಡಬೇಕು ಯಾವ ರೀತಿ ಆಗುತ್ತಾ ಅಂಥೇಳಿ. ಇವಾಗ ನೋಡ್ರಿ ಚಪಾತಿ ಮಕ್ಕಳು ಪೂರ್ತಕ್ಕಷ್ಟೇ ಮಾಡಿ ಟಿಫನ್ಗೆ ಅಂಥೇಳಿ ಮಾಡ್ತೀನಿ. ಟೈಮ್ ಇವಾಗ 7 ಗಂಟೆ ಆಗ್ಲಕ್ಕೆ ಬಂದದ. ಮಕ್ಳು ಇನ್ನೂ ಕೂಡ ನಾಷ್ಟ ತಿನ್ಲಾಕತ್ತಾರ ನೋಡ್ರಿ. ಒಂದು ಮೋಹಿತಂದು ತಿನ್ನೋದಾಯಿತು, ಇನ್ನು ರೋಹಿತ್ ಇನ್ನೂ ಕೂಡ ನಾಷ್ಟ ತಿನ್ನಾಕತ್ತಾನ ನೋಡ್ರಿ. ಯಾಕಂದ್ರೆ
ಪಟ ಪಟ ತಿನ್ನಂಗಿಲ್ಲ. ಜಲ್ದಿ ಯಾವುದೇ ಕೆಲಸ ಇದ್ದರೂ ಜಲ್ದಿ ಮಾಡಂಗಿಲ್ಲ. ಅವ್ನು ಬರೀದಿದ್ರು ಸ್ಲೋನೇ ಮಾಡ್ತಾನೆ, ಒಂದು ತಿನ್ನೋದಿದ್ರು ಸ್ಲೋನೇ ಮಾಡ್ತಾನೆ. ಸಾಲಿಗೆ ಟಿಫಿನ್ ಕಟ್ಟಿರ್ತೇವಲ್ಲ ಅದನ್ನು ಕೂಡ ಅರ್ಧಂಬರ್ಧ ತಿಂದು ಅರ್ಧಂಬರ್ಧ ಹಂಗೆ ಟಿಫನ್ ಇಟ್ಕೊಂಡೇ ಬಂದಿರ್ತಾನವ. ಯಾಕಂದ್ರೆ ಅವ ನಿಧಾನಕ್ಕೆ ಊಟ ಮಾಡ್ತಾನೆ ಸ್ಕೂಲ್ ಒಳಗೆ. ಅಡ್ತಿ ಬೆಲ್ಲ ಆಗ್ಬಿಡ್ತದೆ, ಹಂಗಾಗಿ ಬೆಲ್ಲ ಆಯಿತು ಅಂಥೇಳಿ ಹಂಗೆ ಕಟ್ಟಿದ್ದೆಲ್ಲ ಹಂಗೆ ಇಟ್ಕೊಂಡು ಮನೆಗೆ ಬಂದ್ಬಿಡ್ತಾನೆ. ಯಾವಾಗಲೂ ಇದೇ ರೀತಿ ನೋಡ್ರಿ, ಅವ ಎಷ್ಟು ಎಲ್ಲ ಕೆಲಸ ಪಟ ಪಟ ಮಾಡ್ಕೊ, ಜಲ್ದಿ ಮಾಡ್ಕೊ, ಸ್ವಲ್ಪ ಸ್ಪೀಡ್ ಕೆಲಸ ಮಾಡು ಅಂಥೇಳಿ ಎಷ್ಟು ಹೇಳಿದರೂ ಕೂಡ ಒಟ್ಟು ತಂದು ಬಿಡೋದೇ ಇಲ್ಲ ನೋಡ್ರಿ. ಮುಂದೆ ಅವನಿಗೆ ಬುದ್ಧಿ ಬಂದಾಗ ತಾನೇ ತಿಳ್ಕೊತಾನ ಅಂಥೇಳಿ ನಾನು ಕೂಡ ಸುಮ್ಮಾಗಿನಿ. ಏನು ಮಾಡ್ಬೇಕು ನೋಡ್ರಿ, ಎಲ್ಲನೂ ಕೂಡ ಭಾಳ ಸ್ಲೋ ಹುಡುಗ. ಇವ ದೊಡ್ಡವ ಪಟ ಪಟ ಮಾಡ್ಕೊಂಡ್ಬಿಡ್ತಾನೆ, ತಂದು ಎಲ್ಲ ಕೆಲಸನೂ ಕೂಡ ಜಲ್ದಿ ಮಾಡ್ಕೊತಾನೆ. ಅವ ಸ್ವಲ್ಪ ಟೈಮ್ ನೋಡ್ತಾನೆ, ಟೈಮ್ ಆಗ್ಯದ ಅಂಥೇಳಿ ತನ್ನ ಕೆಲಸ ತಾನು ಪಟ ಪಟ ಮಾಡ್ಕೊತಾನೆ ಆದಷ್ಟು. ಇವ ಸಣ್ಣ ಹಂಗಿಲ್ಲ ನೋಡ್ರಿ, ಎಲ್ಲನೂ ಕೂಡ ಸ್ಲೋ ಇವನ ಕಾಲಾಗ ಸಾಕಾಗ್ಯದ ನೋಡ್ರಿ ನನಗಂತ್ರ. ಹೇಳಕತ್ತೀನಿ ಇನ್ನು ಕೂಡ ಊಟ ಮಾಡು ಜಲ್ದಿ ಅಂಥೇಳಿ ಹಂಗೆ ಹೇಳ್ಕೊತಾನೆ ನಾನು ಇಲ್ಲಿ ಅಡುಗೆ ಮಾಡಕತ್ತೀನಿ. ನಾನು ಸ್ವಲ್ಪ ನಾನು ಇನ್ನೂ ಹೇಳಾರಿ ನನ್ನ ಪಾಡಿಗೆ ನಾನು ಅಡುಗೆ ಮಾಡ್ಕೋತ ಕೂತ್ನಿ ಅಂತಂದ್ರೆ ಅವ ಊಟನೇ ಮಾಡಂಗಿಲ್ಲ. ನಾ ಏನು ಹಾಕ್ಕೊಟ್ಟಿರ್ತೀನಿ ಅಷ್ಟು ಹಂಗೆ ಇಟ್ಟಿರ್ತಾನೆ ನೋಡ್ರಿ ಅವ. ನಾನಿಷ್ಟು ಒದರಾಡ್ತೀನಿ, ಇಷ್ಟು ಹೇಳ್ತೀನಿ ಅಂತಂದ್ರೂ ಕೂಡ ಅಷ್ಟು ಮಾಡ್ತಾನೆ ಕೆಲಸ. ನಾ ಏನು ಹೇಳಿಕ್ಕಂತಂದ್ರೆ ಅವ ಏನೇನೂ ಮಾಡೋದೇ ಇಲ್ಲ ನೋಡ್ರಿ, ಅಷ್ಟೊಂದು ಸ್ಲೋ ಅದಾನವ ಹುಡುಗ. ಏನು ಮಾಡ್ಬೇಕು ನೋಡ್ರಿ, ಮುಂದೆ ಅವ್ರಿಗೆ ತಿಳಿದಾಗ ಬುದ್ಧಿ ಬಂದಾಗ ತಾವೇ ತಿದ್ದುಕೋತಾರೆ. ಇನ್ನೂ ಸಣ್ಣವ್ರು ಅದಾರಲ್ಲ, ನಾವು ಏನೂ ಹೇಳೋಕ್ಕಾಗಲ್ಲ. ಅಷ್ಟು ಹೇಳಬೇಕು, ಹೇಳೋಷ್ಟು ಹೇಳ್ತೇವೆ. ಮುಂದೆ ದೊಡ್ಡವ್ರು ಆದ್ಮ್ಯಾಗ ತಾವೇ ತಿಳ್ಕೊತಾರೆ ಅಂಥೇಳಿ ನಾನು ಕೂಡ ಅಷ್ಟೇ ಗಪ್ಪಾಕೀನಿ. ಇವ ಮೋಹಿತ್ ನೋಡ್ರಿ, ಮೊದಲು ಇವನು ಕೂಡ ಹಿಂಗೆ ಇದ್ದ. ಇವಾಗ ಒಂದು ಸ್ವಲ್ಪ ತಿಳುವಳಿಕೆ ಬಂದದ, ತನ್ನ ಕೆಲಸ ತಾನೇ ಮಾಡ್ಕೋತಾನೆ, ಪಟ ಪಟ ಮಾಡ್ಕೋತಾನೆ, ತಾನೇ ಊಟ ಮಾಡ್ಕೋತಾನೆ. ಅವ್ನು ನೋಡಿ ದೊಡ್ಡವ್ ನೋಡಿ ಇವನು ಕೂಡ ಕಲಿತಾನೆ ಅಂಥೇಳಿ ನಾನು ಕೂಡ ಹಂಗೆ ಅಂದ್ಕೊಂಡು ನೋಡ್ರಿ. ಇನ್ನು ಸಣ್ಣವದನ್ನೆಲ್ಲ ಹಾಗಾಗಿ ಮಾಡ್ತಾನೆ, ಒಂದು ಸ್ವಲ್ಪ ಕೀಟ್ಲೆತನ ಮಾಡ್ತಾನೆ, ಪಟ ಪಟ ಮಾಡ್ಕೊಳ್ಳಲ್ಲ ಕೆಲಸ. ಇವಾಗ ನೋಡಿರಿ ಚಪಾತಿ ಕೂಡ ಮಾಡೋದಾಯಿತು. ಇನ್ನು ಪಟ ಪಟ ಟಿಫಿನ್ ಪ್ಯಾಕ್ ಮಾಡಿ ರೆಡಿ ಮಾಡಿ ಕೊಡ್ತೀನಿ ನೋಡಿರಿ ಮಕ್ಕಳಿಗೆ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ವ್ಲಾಗನ್ನು ಮುಗಿಸ್ತೀನಿ. ವ್ಲಾಗ್ ಇಷ್ಟ ಆಯಿತು ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಾಗೆ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಅದೇ ರೀತಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿರಿ. ಮತ್ತು ನನ್ನ ಬ್ಲಾಗ್ ಹೆಂಗೆ ಅನ್ಸಕತ್ತಾವ ಅಂಥೇಳಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ಸ್ ಮೂಲಕ ತಿಳಿಸೋದನ್ನು ಮರಿಬೇಡ್ರಿ. ಮತ್ತು ದಯವಿಟ್ಟು ವಿಡಿಯೋಕ್ಕೊಂದು ಲೈಕ್ ಮಾಡಿರಿ. ನೀವು ಲೈಕ್ ಮಾಡೋದ್ರಿಂದ ನನಗೇನೋ ಒಂಥರ ಮೋಟಿವೇಶನ್ ಮಾಡ್ದಂಗೆ ಆಗುತ್ತೆ. ಹಾಗಾಗಿ ಲೈಕ್ ಮಾಡಿರಿ ಅಂತ ಹೇಳೋದು. ಓಕೆ ಫ್ರೆಂಡ್ಸ್, ಇಲ್ಲಿಗೆ ವ್ಲಾಗನ್ನು ಮುಗಿಸ್ತೀನಿ. ಮತ್ತು ನಾನು ಮುಂದಿನ ವ್ಲಾಗ್ನೊಂದಿಗೆ ನಿಮಗೆಲ್ಲ ಭೇಟಿ ಆಗ್ತೀನಿ. ಅಲ್ಲಿ ತನಕ ಎಲ್ಲರಿಗೂ ಬಾಯ್.